H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಎಲ್ಲ ಸಮುದಾಯಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಡಿ ಗೌರವಿಸಿರುವುದು ಮಾದರಿ ಕಾರ್ಯಕ್ರಮವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅರ್ಕಲಗೂಡು ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ನಡೆದ 2025-26ನೇ ಸಾಲಿನ SSLC ಹಾಗೂ PUC ವಾರ್ಷಿಕ ಪರೀಕ್ಷೆಯಲ್ಲಿ 97% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯವಾಗಿ ವಿವಿಧ ಸಮುದಾಯಗಳು ತಮ್ಮ ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ನೀಡುವುದನ್ನು ಹಲವು ವರ್ಷಗಳಿಂದ ಗಮನಿಸಿದ್ದೇನೆ. ಆದರೆ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ಜಾತಿ ಸಮುದಾಯ ಭೇದವಿಲ್ಲದೆ ಎಲ್ಲ ವರ್ಗಗಳ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರನ್ನು ಒಂದೇ ವೇದಿಕೆಗೆ ಆಹ್ವಾನಿಸಿ ಗೌರವಿಸಿರುವುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾನತೆ ಆಶಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಟಿ ವಿಜಯಕುಮಾರ್ ಮಾತನಾಡಿ, 1 ವರ್ಷದ ಹಿಂದೆ ಆರಂಭವಾದ ಟ್ರಸ್ಟ್ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಬ್ಯಾಗ್ ವಿತರಣೆ, ಅನಾರೋಗ್ಯ ಪೀಡಿತರಿಗೆ ನೆರವು, ರಕ್ತದಾನ ಶಿಬಿರ, ಪರಿಸರ ಜಾಗೃತಿ ಕಾರ್ಯಕ್ರಮ, ಉನ್ನತ ಶಿಕ್ಷಣ ಮಾರ್ಗದರ್ಶನ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಶ್ಲಾಘಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬರಗೂರು ರವಿ ಮಾತನಾಡಿ, ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ನಡೆದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹೊಸ ಇತಿಹಾಸ ನಿರ್ಮಿಸಿದೆ. 97% ಹೆಚ್ಚು ಅಂಕ ಪಡೆದ ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳನ್ನು ಗೌರವಿಸಿರುವುದು ಹೆಮ್ಮೆಯ ಸಂಗತಿ ಎಂದರು. ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಾದ ಸೋಮಶೇಖರ್, ಸಿ ಸ್ವಾಮಿ, ಇಂಜಿನಿಯರ್ ಶಿವಕುಮಾರ್, ವಕೀಲ ಸತೀಶ್ ಹಾಗೂ ಟ್ರಸ್ಟ್ ಅಧ್ಯಕ್ಷ ಕಿರಣ್ ಮಾತನಾಡಿದರು. ವೇದಿಕೆಯಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್, ಗುತ್ತಿಗೆದಾರ ರಮೇಶ್, ಮೋಹನ್, ಪ್ರದೀಪ್, ಅಶೋಕ್, ರವಿ, ರಾಜೇಂದ್ರ, ಮೋಹನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಗೌಡ, ಅರ್ಕಲಗೂಡು. ನಮ್ಮ ವಿಶ್ವಚೇತನ ಚಾರಿಟಬಲ್ ಟ್ರಸ್ಟಿಯಿಂದ ಒಂದು ಪ್ರಥಮ ವರ್ಷದ ಅಂಗವಾಗಿ ಇವತ್ತು ಹಮ್ಮಿಕೊಂಡಾರೆ. ನಿಜವಾಗ್ಲೂ ಟ್ರಸ್ಟ್ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಸ್ಕೋಬೇಕು. ಇವತ್ತು ಮಕ್ಕಳಿಗೆ ಏನು ಇವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಏನಿತ್ತಪ್ಪ ಅಂದ್ರೆ ಅವ್ರು ನೋಡ್ಕೊಂಡು ಇನ್ನು ಮಿಕ್ಕಿದವರು ಪೋಷಕರಾಗ್ಲಿ ಮಕ್ಕಳಾಗ್ಲಿ ನಾವೇ ಮುಂದಿನ ಸರಿ ನಾವು ಈ ತರ ಸನ್ಮಾನ ಮಾಡಿಸ್ಕೋಬೇಕು, ನಾವು ಈಗ ಓದ್ಬೇಕು ಅನ್ನೋದು ಅವ್ರ ಇದ್ರಲ್ಲಿ ಬರ್ಬೇಕು. ಮತ್ತೆ ಪೋಷಕರು ಅಷ್ಟೇ ನಮ್ಮ ಮಕ್ಕಳನ್ನ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ನಾವು ಒಬ್ರು ಅಂಬೇಡ್ಕರ್, ವಿಶ್ವೇಶ್ವರಯ್ಯ ಹೀಗೆ ದೊಡ್ಡ ವ್ಯಕ್ತಿಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕನ್ಸು ಕಾಣ್ಬೇಕು. ಕನ್ಸು ಕಾಣ್ ತಕ್ಕನಾಗಿ ಮಾಡ್ಬೇಕು ಅದನ್ನ ಅಂತ ಕೇಳ್ಕೊತೀನಿ. ಆಗ ಇವತ್ತು ಮಕ್ಕಳು ಅಷ್ಟೇ, ಮಕ್ಕಳು ಓದಬೇಕಂದ್ರೆ ಸುಮ್ಮನೆ ಸ್ವಲ್ಪ ಓದಕ್ಕಾಗೋದಿಲ್ಲ. ತಂದೆ ತಾಯಿ ಕಷ್ಟ ತುಂಬಾ ಇರುತ್ತೆ. ತಂದೆ ತಾಯಿ ಅವ್ರು ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ ಅನ್ನೋದು ನಮಗೂ ಗೊತ್ತಿದೆ. ಯಾಕಂದ್ರೆ ನಾವು ಓದಿರ್ತೀವಿ, ನಾವು ಎಷ್ಟು ಕಷ್ಟಪಟ್ಟು ಓದಿದೀವಿ ಅನ್ನೋದು ನಮಗೂ ಗೊತ್ತಿರ್ತದೆ. ನಾವು ಜಾಸ್ತಿ ಓದ್ತಾ ಇರ್ಬೋದು, ಆದ್ರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ನಾವು ನಮ್ಮ ತಂದೆ ತಾಯಿನೇ ನೆನ್ಕೋಬೇಕು. ಅದರಿಂದ ಎಲ್ಲ ಮಕ್ಕಳಿಗೆ ಹೇಳೋದಷ್ಟೇ, ತಂದೆ ತಾಯಿ ನೆನ್ಕೊಳ್ಳಿ, ಚೆನ್ನಾಗಿ ಓದಿ, ಚೆನ್ನಾಗಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕೆಲ್ಸಕ್ಕೆ ಹೋಗಿ. ಸರ್ಕಾರಿ ಕೆಲಸ ಸಿಕ್ಲಿ ಅಂತ ಅಲ್ಲ ಓದೋದು, ಒಳ್ಳೆ ಯಾವ್ದಾದ್ರು ಮುಂದೆ ಬರಲೇಬೇಕು. ಯಾವ್ದಾದ್ರು ಬಂದು ಚೆನ್ನಾಗಿರ್ಲಿ ಅಂತ ಕೇಳ್ಕೊತಾ ಒಂದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಚಾರಿಟಬಲ್ ನಾವು ಕೊನೆಗೆ ಪ್ರತಿಭೆ ನಮ್ಮ ಟ್ರಸ್ಟ್ನಲ್ಲಿ ಎಲ್ಲರೂ ಸಮಾಲೋಚನೆ ನಡೆಸಿ 90ಗಿಂತ ಅಧಿಕ ಅಂಕ ಗಳಿಸಿದವ್ರಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡೋಣ ಅಂತ ಅಂದ್ಕೊಂಡು ಇಂದು ನಾವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತೇವೆ. ಇಷ್ಟು ನಮ್ಮ ಟ್ರಸ್ಟಿನ ಕೆಲಸ. ಅದು ಮುಂದೆ ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಮ್ಮ ಟ್ರಸ್ಟ್ಗೆ ಇವತ್ತು ಈ ತಿಂಗಳಿಂದ 1 ವರ್ಷ ಆಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಟ್ರಸ್ಟಿಂದ ಶೈಕ್ಷಣಿಕವಾಗಿ ಒಂದು ಕೋಚಿಂಗು, ಈಗ SSLC ಮುಗಿದ ಮೇಲೆ ಏನ್ ಮಾಡ್ಬೇಕಾಗುತ್ತೆ, ಅವರು ಯಾವ ತರ ವಿದ್ಯಾಭ್ಯಾಸ ಮಾಡ್ಬೇಕಾಗುತ್ತೆ ಅನ್ನೋದು, ಮತ್ತೆ PUC ಆದ ನಂತರ ಅವರ ಆಯ್ಕೆಗಳು, ಈ ತರದ ಮೂಲಕ ನಾವು ಹೆಚ್ಚು ಅರಿವು ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಹಾಗೂ ಇವತ್ತಿನ ಪ್ರತಿಭೆಗಳು ಏನು ಪ್ರತಿಭೆಗೆ ತುಂಬಾ ಅತಿ ಹೆಚ್ಚು ಅಂಕ ಪಡೆದಿರ್ತಾರೆ ವಿದ್ಯಾರ್ಥಿಗಳು, ಅವರು ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಮುಂದಿನ ಯಾವ್ದಾದ್ರು ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಹಾಗೆ ಮತ್ತೆ ಇದೇ ತರ ನಾವು ವರ್ಷ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ನಾವು ಡಿಗ್ರಿವರೆಗೂ ಮಾಡ್ತೀವಿ. ಈ ಸರಿ PUC ಮತ್ತೆ SSLC ಮಾಡಿದ್ದೀವಿ, ನೆಕ್ಸ್ಟ್ ನಾವು ಡಿಗ್ರಿಗೂ ಮಾಡ್ತೀವಿ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಪಟ್ಟಿಗಿದೆ. ಬಟ್ ನಮ್ಮ ಟ್ರಸ್ಟ್ ಉದ್ದೇಶನೇ ಶೈಕ್ಷಣಿಕವಾಗಿ ಏನೇನು ಬೇಕು ಅನ್ನೋದನ್ನ ಮಾಡ್ಲಿಕ್ಕೆ ಅಂತ ನಾವು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ
ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ವೇದಿಕೆ ಮೇಲೆ ಹಾಸಲಾಗಿರುವಂಥ ಎಲ್ಲ ಗಣ್ಯರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ತಾಲೂಕಿನಲ್ಲಿ ಒಂದು ಐತಿಹಾಸಿಕ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಹಿಂದೆ ಪ್ರತಿಭಾ ಪುರಸ್ಕಾರ ಅಂತಂದ್ರೆ ಆಯಾ ಸಮಾಜಕ್ಕೆ ಸೀಮಿತವಾಗಿ ಕಾರ್ಯಕ್ರಮಗಳು ಆಯೋಜನೆಗೊಳ್ತಿರೋದನ್ನು ನಾನು ಕಳೆದ 20 ವರ್ಷಗಳಿಂದ ನಾನು ಕಂಡಿದ್ದೇನೆ. ಆದರೆ ಇದೇ ಮೊದಲ ಬಾರಿಗೆ ತಾಲೂಕಿನಲ್ಲಿ ಎಲ್ಲ ಸಮಾಜದ ಮಕ್ಕಳನ್ನು, ಅದರಲ್ಲೂ SSLC PUCನಲ್ಲಿ 97% ಹೆಚ್ಚಿನ ಅಂಕ ಗಳಿಸಿದಂಥ ಮಕ್ಕಳನ್ನು ಅವರ ಪೋಷಕರ ಸಮ್ಮುಖದಲ್ಲಿ ಗೌರವಿಸುವ ಕೆಲಸವನ್ನ ಈ ನಮ್ಮ ವಿಶ್ವಚೇತನ ಚಾರಿಟಬಲ್ ಟ್ರಸ್ಟ್ ಹಮ್ಮಿಕೊಂಡಿರೋದು ಇತರೆ ಸಂಘಟನೆಗಳಿಗೆ ಮಾದರಿ ಅಂತ ನಾನು ಭಾವಿಸ್ತೇನೆ. ಅಂಬೇಡ್ಕರ್ ಹೇಳಿದ ಹಾಗೆ ಅಂಬೇಡ್ಕರ್ನ ನಾವು ಯಾವತ್ತೂ ಮೆರವಣಿಗೆಗೆ ಸೀಮಿತಗೊಳಿಸದೆ ಅವರ ಬರವಣಿಗೆಗೆ ನಾವು ಹೆಚ್ಚು ಒತ್ತು ನೀಡಿದಾಗ ಅವರ ಆಶಯಗಳು ಈಡೇರುತ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ತಾವು ಗಳಿಸಿರುವ ಅಂಕಗಳು ತಮ್ಮ ಅಧ್ಯಯನದ ಮೂಲಕ ಸಾಕಾರಗೊಂಡಿದೆ. ಆ ಅಧ್ಯಯನದ ಮೂಲಕ ಸಾಕಾರಗೊಂಡಂತ ನಿಮ್ಮ ಬರವಣಿಗೆ ಇವತ್ತು ನಿಮ್ಮನ್ನ ಸಾಧನೆಯ ಶಿಖರಕ್ಕೆ ಏರಿಸಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದಿನ ಶಿಕ್ಷಣವನ್ನು ಅದೇ ನಿಟ್ಟಿನಲ್ಲಿ ಪೂರೈಸಿ ಈ ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅಂತ ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ವಿಶೇಷವಾಗಿ ಈ ಟ್ರಸ್ಟ್ ಆರಂಭಗೊಂಡು 1 ವರ್ಷ ಆಗಿದೆ. ಈ ಆರಂಭಗೊಂಡಂತ ಸಂದರ್ಭದಲ್ಲಿ ಯಾವುದೇ ಕಾರಣದಲ್ಲೂ ಕೂಡ ಸೀಮಿತ ಸಮಾಜಕ್ಕೆ ಕೆಲಸವನ್ನು ಹಮ್ಮಿಕೊಂಡಿಲ್ಲ. ಮೊದಲನೇದಾಗಿ ಟ್ರಸ್ಟ್ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲ ಗಣ್ಯರು, ಮಹನೀಯರನ್ನು ಆಹ್ವಾನಿಸಿ ಉತ್ತಮವಾದ ಕಾರ್ಯಕ್ರಮದೊಂದಿಗೆ ಒಂದು ಉದ್ಘಾಟನಾ ಸಮಾರಂಭ ನಡೆಯಿತು. ಈ ನಮ್ಮ ಚಾರಿಟಬಲ್ ಟ್ರಸ್ಟ್ ಅರಕಲಗೂಡು ನಾವು ಈ ಒಂದು ಟ್ರಸ್ಟ್ ಅನ್ನು ಮಾಡಿದ್ದು ಒಂದು ಸುಂದರ ಗಳಿಗೆಯಲ್ಲಿ ಒಂದು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಲುವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಸಲುವಾಗಿ ಈ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನು ನಾವು ಮತ್ತು ನಮ್ಮ ಸ್ನೇಹಿತರು ತುಂಬ ಯೋಜನೆಗಳನ್ನ ಹಮ್ಮಿಕೊಂಡು ಈ ಟ್ರಸ್ಟ್ ಅನ್ನು ಮಾಡ್ಕೊಂಡಿದ್ದೇವೆ. ಹಾಗೂ ಈ ಟ್ರಸ್ಟ್ ಮುಖಾಂತರ ನಾವು ಇಲ್ಲಿವರೆಗೂ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ಚಿಕ್ಕದಾಗಿ ಹೇಳ್ಬಿಡ್ತೇನೆ, ಯಾಕೆಂದ್ರೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪಾಪ ಮಕ್ಕಳಿಗೆ ಫಸ್ಟು ಪುರಸ್ಕಾರ ಮಾಡಬೇಕು, ನಮ್ಮದು ಮಾತು ಜಾಸ್ತಿ ಆಗ್ತದೆ. ಸಿಂಪಲ್ ಆಗಿ ನಮ್ಮ ಟ್ರಸ್ಟ್ ಒಂದು